ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೇಘನಾಸ್ ಕುಕಿಂಗ್ ಚಾನಲ್. ನೀವು ನೋಡ್ತಾ ಇರೋ ಇವತ್ತಿನ ರೆಸಿಪಿ ಉತ್ತರ ಕರ್ನಾಟಕದ ಫೇಮಸ್ ರೆಸಿಪಿ ಗಿರ್ಮಿಟ್ ಮಂಡಕ್ಕಿ. ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಟೀ ಜೊತೆ ಇದನ್ನು ತಿಂತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಈ ಗಿರ್ಮಿಟ್ ಮಂಡಕ್ಕಿ ಮಾಡೋ ವಿಧಾನ ನೋಡ್ಕೊಂಬರೋಣ. ಮೊದಲಿಗೆ ಒಂದು ಬಾಣಲೆ ತಗೋರಿ, ಸ್ಟವ್ ಆನ್ ಮಾಡಿ ಬಾಣಲೆನ ಬಿಸಿಗಿಡಿ. ಬಾಣಲೆ ಬಿಸಿಯಾದ ನಂತರ ಒಂದು 6 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕೋಬೇಕು. ಈ ಎಣ್ಣೆ ಕಾದ ನಂತರ ಈ ಮಿರ್ಚಿನ ಈ ರೀತಿಯಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಇದು ಸಿಡಿಯುತ್ತೆ, ನೋಡಿಕೊಂಡು ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕು. ಇದು ಮಂಡಕ್ಕಿ ಜೊತೆ ಸೈಡ್ಸಿಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಇದನ್ನು ಹುಷಾರಾಗಿ ಫ್ರೈ ಮಾಡ್ಕೋಬೇಕು. ತುಂಬ ಸ್ಪೈಸಿಯಾಗಿ ಯಾರು ಇಷ್ಟಪಡ್ತಾರೋ, ಖಾರವಾಗಿ ತಿನ್ನಬೇಕು ಅನ್ನಿಸ್ತವ್ರಿಗೆ ಈ ಗಿರ್ಮಿಟ್ ಮಂಡಕ್ಕಿ ಜೊತೆ ಈ ರೀತಿ ಮೆಣಸಿನ್ಕಾಯಿ ತಿಂತಾಯಿದ್ರೆ ಸೂಪರ್ ಟೇಸ್ಟ್ ಆಗಿರುತ್ತೆ. ಈ ರೀತಿ ಫ್ರೈ ಮಾಡಿಕೊಂಡು ಒಂದು ತಟ್ಟೆಯಲ್ಲಿ ಎತ್ತಿಟ್ಕೋಬೇಕು. ಹಾಗೆ 4 ಟೇಬಲ್ ಸ್ಪೂನಷ್ಟು ಶೇಂಗಾನ ತೊಗೊತಾ ಇದ್ದೀನಿ. ಇದನ್ನು ಲೈಟ್ ಬ್ರೌನ್ ಬರೋ ತನಕ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡ ನಂತರ ಇದನ್ನು ಆ ಮೆಣಸಿನ್ಕಾಯಿ ಎತ್ತಿಟ್ಟಿರೋ ತಟ್ಟೆಯಲ್ಲೇ ಎತ್ತಿಟ್ಕೊತಾ ಇದ್ದೀನಿ. ಇವೆರಡಕ್ಕೂ ಇವಾಗ ಸ್ವಲ್ಪ ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ನಂತರ ಅದೇ ಎಣ್ಣೆಗೆ ಇವಾಗ 1 ಟೇಬಲ್ ಸ್ಪೂನಷ್ಟು ಸಾಸಿವೆ, ಇದು ಸಿಡಿದ ನಂತರ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಇವೆರಡೂ ಸಿಡಿದ ನಂತರ ಸ್ವಲ್ಪ ಕರಿಬೇವು ಹಾಕ್ಕೋಬೇಕು. ಹಾಗೆ 4 ಹಸಿರು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. 1 ಮೆಣಸಿನ್ಕಾಯಲ್ಲಿ 2 ಭಾಗ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಬೇಯಬೇಕು. ಉತ್ತರ ಕರ್ನಾಟಕದ ಪ್ರತಿಯೊಬ್ಬರ ಮನೆಯಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಈ ಮಂಡಕ್ಕಿನ ಇಟ್ಟಿರ್ತಾರೆ. ಹಾಗೆ ಪ್ರತಿಯೊಬ್ಬರು ಮನೆಯಲ್ಲೂ ಮಾಡೋ ವಿಧಾನ ಬೇರೆ ಇದ್ದರೂ ಸ್ನ್ಯಾಕ್ಸ್ ಮಾತ್ರ ಮಂಡಕ್ಕಿನೇ ಆಗಿರುತ್ತೆ. ಈ ಈರುಳ್ಳಿ ಎಲ್ಲ ಬೆಂದಮೇಲೆ ಇದಕ್ಕೆ 1/2 ಟೇಬಲ್ ಸ್ಪೂನಷ್ಟು ಅರಿಶಿಣ ಪುಡಿನ ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಆದ ನಂತರ ಇದಕ್ಕೆ ಅರ್ಧ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣನ್ನು ಮೊದಲಿಗೆ ನೆನೆ ಹಾಕಿದ್ದೆ. ಇವಾಗ ಅದರ ರಸನ ಇದಕ್ಕೆ ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಬೆಲ್ಲನೂ ಹಾಕ್ಕೋಬೇಕು. ಈ ಹುಣಸೆಹಣ್ಣು ಹಾಗೆ ಬೆಲ್ಲ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸು. ಇದನ್ನು ಹಾಕಿದ್ರೇ ಅದ್ರ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಈ ಹುಣಸೆಹಣ್ಣಿನ ರಸದ ಜೊತೆ ಎಲ್ಲದನ್ನು ಚೆನ್ನಾಗಿ ಬೆಂದ್ಕೋಬೇಕು. 2 ರಿಂದ 5 ನಿಮಿಷ ಈ ಒಗ್ಗರಣೆ ಚೆನ್ನಾಗಿ ಬೆಂದಮೇಲೆ ಈ ಮಂಡಕ್ಕಿಗೆ ಹಾಕೋ ಗೊಜ್ಜು ರೆಡಿಯಾಗುತ್ತೆ. ಇವಾಗ ಒಂದು 3 ಜನಕ್ಕಾಗೋಷ್ಟು ಮಂಡಕ್ಕಿನ ಇಲ್ಲಿ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ, ಹಾಗೆ 1 ಟೊಮೆಟೊ, ಒಂದು ಅರ್ಧ ಈರುಳ್ಳಿ, ಹಾಗೆ ಮೊದಲಿಗೆ ಫ್ರೈ ಮಾಡಿ ಇಟ್ಕೊಂಡಿರೋ ಶೇಂಗಾನ ಹಾಕ್ತಾಯಿದ್ದೀನಿ. ರೆಡಿ ಮಾಡಿರೋ ಗೊಜ್ಜನ್ನ ಹಾಕ್ತಾಯಿದ್ದೀನಿ. ಈ ಗೊಜ್ಜನ್ನ ಹಾಕಿದ ನಂತರ ಚೆನ್ನಾಗಿ ಮಂಡಕ್ಕಿಗೆಲ್ಲ ಗೊಜ್ಜು ಅಂಟ್ಕೊಳ್ಳೋ ರೀತಿ ಕೈ ಆಡಿಸ್ಬೇಕು. ಈ ಗಿರ್ಮಿಟ್ ಮಂಡಕ್ಕಿಗೆ ಮೇನ್ ಟ್ರಿಕ್ಸ್ ಏನಪ್ಪ ಅಂದರೆ ಚೆನ್ನಾಗಿ ಕೈ ಆಡಿಸ್ಬೇಕು. ಈ ರೀತಿ ಮಂಡಕ್ಕಿಗೆ ಎಲ್ಲ ಒಗ್ಗರಣೆನೂ ಹತ್ಕೊಳ್ಳೋ ರೀತಿ ತುಂಬ ಹೊತ್ತು ಕೈ ಆಡಿಸ್ಕೋಬೇಕು. ನಂತರ ಇದಕ್ಕೆ ಪುಟಾಣಿ ಹಿಟ್ಟನ್ನ ಹಾಕೋತಾ ಇದ್ದೀನಿ. ಅಂದರೆ ಕಡಲೆ ಪಪ್ಪನ್ನ ಹಿಟ್ಟು ಮಾಡ್ಕೋಬೇಕು. ಈ ಹಿಟ್ಟನ್ನ 4 ಟೇಬಲ್ ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ಮಂಡಕ್ಕಿಗೆ ಫುಲ್ ಕೋಟಿಂಗ್ ಆಗಿ ಟೇಸ್ಟು ಸಖತ್ತಾಗಿ ಬರುತ್ತೆ.
ಕೊನೆಯದಾಗಿ ಈ ಹಿಟ್ಟನ್ನ ಹಾಕಿ ಒಂದು 5ರಿಂದ 8 ನಿಮಿಷ ಕೈ ಆಡಿಸ್ಕೋಬೇಕು. ಈ ರೀತಿ ಕೈ ಆಡಿಸ್ಕೊಳೋದ್ರಿಂದ ಚೆನ್ನಾಗಿ ಕೋಟಾಗಿ ಟೇಸ್ಟು ಸೂಪರಾಗಿ ಬರುತ್ತೆ. ಇವಾಗ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ. ಈ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ 5 ನಿಮಿಷದಲ್ಲಿ ಈ ಮಂಡಕ್ಕಿನ ರೆಡಿ ಮಾಡ್ಕೋಬೋದು. ಹಾಗೆ ಬಿಸಿ ಬಿಸಿ ಟೀ ಅಥವಾ ಕಾಫಿ ಜೊತೆ ಈ ಮಂಡಕ್ಕಿ ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಮೇಲ್ಗಡೆ ಸ್ವಲ್ಪ ಸೇವನ ಹಾಕ್ತಾಯಿದ್ದೀನಿ. ಮಂಡಕ್ಕಿ ಅಥವಾ ಚುರುಮುರಿ ಅಂದರೆ ಯಾರಿಗೆಲ್ಲ ಇಷ್ಟನೋ ಅವರು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇವಾಗ ಫೈನಲ್ ಟಚ್ಗೆ ಮೊದಲಿಗೆ ಫ್ರೈ ಮಾಡಿ ಇಟ್ಕೊಂಡಿರೋ ಈ ಮೆಣಸಿನ್ಕಾಯಿನ ಇಡ್ತಾಯಿದ್ದೀನಿ. ಈ ಗಿರ್ಮಿಟ್ ಮಂಡಕ್ಕಿನ ತುಂಬಾ ಇಷ್ಟಪಡ್ತೀರಾ ಅಂದ್ಕೊಂಡಿದ್ದೀನಿ. ಇಷ್ಟಪಟ್ಟರೆ ನೀವು ಒಂದು ಸಾರಿ ಟ್ರೈ ಮಾಡಿಕೊಂಡು ಮನೇಲಿ ತಿನ್ಕೊಳ್ಳಿ. ಹೀಗೆ ನಮ್ಮ ಚಾನಲ್ನ ಸದಾ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.